ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲ ಇಲ್ಲೂ ಕೂಡ ವಿಶೇಷ ಪೂಜೆಯನ್ನು ಇವತ್ತು ನೆರವೇರಿಸಲಾಗಿದೆ. ಕಾರಣ ಇವತ್ತು ಗ್ರಹಣ ಇರೋದ್ರಿಂದ ಅದರ ಜೊತೆಗೆ ಇವತ್ತು ಹುಣ್ಣಿಮೆ ಇರೋದ್ರಿಂದನೂ ಕೂಡ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನವನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಗ್ರಹಣದ ವೇಳೆ ದೇವರಿಗೆ ಜಲಾಭಿಷೇಕ ಮತ್ತು ಅರ್ಚಕರಿಂದ ಜಪ ನಡೆಯುತ್ತಂತೆ. ನಾಳೆ ಮುಂಜಾನೆ ಶುದ್ಧೀಕರಣ ಬಳಿಕ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅಂತಿದ್ದಾರೆ. ಸೊ ಗ್ರಹಣದ ವೇಳೆ ಇಲ್ಲಿ ದೇವರಿಗೆ ಜಲಾಭಿಷೇಕ ಬಹಳ ಮುಖ್ಯವಾಗಿ, ಬಟ್ ಈಗ ಬಂದ್ ಮಾಡಿದ್ದಾರೆ ಅಂತಿದ್ದಾರೆ. ಸೊ ರಾತ್ರಿ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ ಜಲಾಭಿಷೇಕ ನಡೆಯುತ್ತೆ ಅಂತಿದ್ದಾರೆ. ನೋಡೋಣ, ಏನು ನನ್ನ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿಂದನೇ. ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನ ಇದೀಗ ಬಂದ್ ಆಗಿದೆ. ನಾವು ಇದೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀವಿ. ನಿಮಿಷಾಂಬ ದೇವಸ್ಥಾನದ ಮುಖ್ಯ ದ್ವಾರ ಇದೀಗ ಬಂದ್ ಆಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇವತ್ತು ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆಗಳು ನಿಮಿಷಾಂಬ ದೇವಸ್ಥಾನದಲ್ಲಿ ಆಯಿತು. ಇದೀಗ 12 ಗಂಟೆಗೆ ಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಇವಾಗ ಬಂದ್ ಮಾಡಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಏನು ಚಿಲ್ಕವನ್ನು ಹಾಕಿ ಬೀಗವನ್ನು ಹಾಕಿ ಅದಕ್ಕೆ ಸಂಪೂರ್ಣವಾಗಿ ಸೀಸ್ ಮಾಡಿರುವಂಥ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 6 ಗಂಟೆವರೆಗೆ ಸಂಪೂರ್ಣವಾಗಿ ನಿಮಿಷಾಂಬ ದೇವಸ್ಥಾನ ಬಂದ್ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಪಾರ ಪ್ರಮಾಣದ ಭಕ್ತರು ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ರು. ಅದೇ ರೀತಿಯಾಗಿ ಈಗಲೂ ಸಹ ಹರಿದು ಬರ್ತಾ ಇದ್ದಾರೆ. ಆದರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದೀಗ ಭಕ್ತರೆಲ್ಲರೂ ಕೂಡ ನಿರಾಸೆಯಿಂದ ಹೊರ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಕೆಲವೊಂದಷ್ಟು ಜನ ದೇವಸ್ಥಾನದ ಮುಂಭಾಗವೇ ಸಹ ಕೈ ಮುಗಿಕೊಂಡು ಮತ್ತೆ ಪೂಜೆಯನ್ನು ಮಾಡಿಕೊಂಡು ಇಲ್ಲಿ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಅಪಾರ ಪ್ರಮಾಣದ ಭಕ್ತರು ನಿಮಿಷಾಂಬ ದೇವಸ್ಥಾನಕ್ಕೆ ಬಂದಿದ್ದರು. ಇವತ್ತು ಇವತ್ತು ಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ಈಗಲೂ ಸಹ ಅಪಾರ ಪ್ರಮಾಣದ ಭಕ್ತರು ಬರ್ತಾ ಇದ್ದಾರೆ. ಆದರೆ ಒಳಭಾಗದಲ್ಲಿ ಪ್ರವೇಶ ಇಲ್ಲ ಅಂತ ಕಾರಣವಾಗಿ ಇದೀಗ ಹೊರಭಾಗದಲ್ಲೇ ಕೂಡ ಕೈ ಮುಕ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಚಂದ್ರಗ್ರಹಣ ಇರುವಂಥ ಹಿನ್ನೆಲೆಯಲ್ಲಿ ನಿಮಿಷಾಂಬ ದೇವಸ್ಥಾನ ಇದೀಗ 12 ಗಂಟೆಗೆ ಬಾಗಿಲಾಗಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ದೇವಸ್ಥಾನದ ಶುದ್ಧೀಕರಣವನ್ನು ಎಲ್ಲವನ್ನ ಮಾಡಿ ಬಳಿಕ ದೇವಸ್ಥಾನದ ಒಳಭಾಗಕ್ಕೆ ಭಕ್ತರ ಪ್ರವೇಶವನ್ನು ಮಾಡ್ತಾರೆ. ಆ ವೇಳೆಯಲ್ಲಿ ಒಂದಷ್ಟು ಹೋಮಗಳು ಮತ್ತು ವಿಶೇಷ ಪೂಜೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಇನ್ನು ಗೋಕರ್ಣಕ್ಕೆ ಹೋಗೋಣ. ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ, ಅಲ್ಲೂ ಬಂದ್ ಮಾಡ್ತಾರ ಅಥವಾ ಇಲ್ವಾ ನೋಡಿ. ಈ ದೇಗುಲದಲ್ಲಿ ಹೋಮ ಮತ್ತು ಯಜ್ಞವನ್ನ ಮಾಡ್ತಾ ಇದ್ದಾರಂತೆ. ಅರ್ಚಕರಿಂದ ಪ್ರಾಯಶ್ಚಿತ್ತ ಹೋಮ ಯಜ್ಞ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಸಂಜೆ 4:30ರಿಂದ 5:30ರವರೆಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಅದರ ಜೊತೆಗೆ ಗ್ರಹಣ ಕಾಲದಲ್ಲಿ ವಿಶೇಷ ಪೂಜೆ ಮತ್ತು ಸ್ಪರ್ಶ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರಂತೆ. ನನ್ನ ಸಹೋದ್ಯೋಗಿ ಅಲ್ಲಿಂದಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೇಗೆ ಏನು ಎತ್ತ ನೋಡೋಣ. ಗ್ರಹಣ ಹಿನ್ನೆಲೆಯಲ್ಲಿ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭಕ್ತಾದಿಗಳ ದಂಡೆ ಹರಿದು ಬಂದಿರುವಂಥದ್ದು. ನಾವಿವತ್ತು ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದಲ್ಲಿದ್ದೀವಿ. ನೀವು ನೋಡ್ಬೋದು ಸಾಕಷ್ಟು ಜನ ಭಕ್ತರು ಇವತ್ತು ಬಂದಿರುವಂಥದ್ದು. ಇವತ್ತು ವಿಶೇಷ ಕಾಲ, ಯಾಕಂದರೆ ಗ್ರಹಣ ಕಾಲ ಇರೋದರಿಂದ ರಾತ್ರಿ ಗ್ರಹಣ ಕೂಡ ಆಗುವಂಥದ್ದು. ಹೀಗಾಗಿ ಆ ಗ್ರಹಣ ದೋಷ ಪರಿಹಾರಕ್ಕಾಗಿ ಗೋಕರ್ಣದ ಮಹಾಬಲೇಶ್ವರನ ಸನ್ನಿಧಿಗೆ ಭಕ್ತರು ಬಂದಿರುವಂಥದ್ದು. ಇಲ್ಲಿ ವಿಶೇಷವಾಗಿ ಒಂದು 11 ಗಂಟೆವರೆಗೂ ಕೂಡ ಆತ್ಮಲಿಂಗ ಸ್ಪರ್ಶನಕ್ಕೆ ಅವಕಾಶ ಇರುವಂಥದ್ದು. ಅದರ ನಂತರದಲ್ಲಿ ದೇವಸ್ಥಾನದ ಒಳಭಾಗದಲ್ಲಿ ವಿಶೇಷ ಪೂಜೆಗೆ ಅವಕಾಶಗಳು ಇರ್ತದೆ. ಆದರೆ ಜನರಿಗೆ ಒಳಗಡೆ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ. ಈಗ ಸ್ಪರ್ಶ ದರ್ಶನಕ್ಕೆ ಅವಕಾಶ ಇರುವಂಥದ್ದು. ನೀವು ನೋಡ್ಬೋದು ಈ ಭಾಗದಲ್ಲಿ ನೂರಾರು ಭಕ್ತರು ಈ ಭಾಗದಲ್ಲಿ ಈಗ ಬಂದು ನಿಂತಿರುವಂಥದ್ದು. ಯಾಕಂದರೆ ಒಂದು ವರ್ಷದ ಕೊನೆಯ ಚಂದ್ರಗ್ರಹಣ ಇದು. ಹೀಗಾಗಿ ಒಂದು ವಿಶೇಷತೆ ಇರುವಂಥದ್ದು. ಒಂದು ಕಡೆ ವಿಜ್ಞಾನಿಗಳು ಇದೊಂದು ಕೌತುಕವಾದರೆ ಒಂದು ದೈವವನ್ನು ನಂಬಿದಂಥ ಜನರಿಗೆ ಇದು ವಿಶೇಷ ದಿನ. ಯಾಕಂದರೆ ಗ್ರಹಣ ದೋಷ ಪರಿಹಾರ ಇರ್ಬೋದು, ಬೇರೆ ಬೇರೆ ತಮ್ಮ ರಾಶಿಗಳಿಗೆ ಇದ್ದಂತಹ ಒಂದು ದೋಷವನ್ನು ನಿವಾರಣೆ ಮಾಡಿಕೊಳ್ಳಕ್ಕೆ ಮಹಾಬಲೇಶ್ವರನ ಸನ್ನಿಧಿಗೆ ಬರ್ತಾರೆ. ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಈ ಭಾಗದಲ್ಲಿ ಬಂದಿರುವಂಥದ್ದು. ಯಾಕೆಂದರೆ ಒಂದು ಈ ಭಾಗದಲ್ಲಿ ಗ್ರಹಣದ ಸಂದರ್ಭದಲ್ಲಿಯೂ ಕೂಡ ಪಿತೃ ಕಾರ್ಯಕ್ಕೆ ಮಾಡಲಿಕ್ಕೆ ಒಂದು ವಿಶೇಷವಾದ ದಿನ ಆಗ್ತದೆ. ಹೀಗಾಗಿ ಪಿತೃ ಕಾರ್ಯವನ್ನು ಕೂಡ ಇವತ್ತು ಗ್ರಹಣ ದೋಷ ಪರಿಹಾರ ಮಾಡಲಿಕ್ಕೆ ಜೊತೆಗೆ ಆ ಪಿತೃ ಕಾರ್ಯವನ್ನು ಕೂಡ ಮಾಡುವಂಥದ್ದು. ಒಟ್ಟಿನಲ್ಲಿ ಸದ್ಯ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದ ಮುಖ್ಯ ದ್ವಾರ ಈಗ ಭಕ್ತಾದಿಗಳಿಗೆ ಬಂದಾಗುವಂಥದ್ದು. ಯಾಕಂತಂದರೆ ಇನ್ನೇನು 11 ಗಂಟೆಯ ನಂತರದಲ್ಲಿ ಇಲ್ಲಿ ಭಕ್ತಾದಿಗಳ ಪ್ರವೇಶ ಇರೋದಿಲ್ಲ. ಈ ಸದ್ಯದ ಮಟ್ಟಿಗೆ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಆತ್ಮಲಿಂಗ ಸ್ಪರ್ಶವನ್ನು ಮಾಡಿ ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಕ್ಯಾಮ್ರಾನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.